ಹನಿಮೂನೇ ಅದೇ ನಾ ಅಂತ ಬಾಯ್ ಬಿಡ್ತಾ ಇದ್ದೀರಾ? ಇಬ್ಬರು ಜೊತೆಗೆ ಒಂದು ವಾರ ಜಾಲಿಯಾಗಿ ಇದ್ದು ಬನ್ನಿ. ಯಾಕೋ ಮಗನೇ, ಏನಾಯ್ತು? ಇಬ್ರು ಸಪ್ಪಗಾಗ್ಬಿಟ್ರಿ. ಹನಿಮೂನ್ಗೆ ಹೋಗ್ರಿ ಅಂದರೆ ಈಗಿನ ಕಾಲದ ಮಕ್ಕಳು ಹೊಸ ಮನೆಯಿಂದ ಹಾಗೆ ಹಾರೋಗ್ತಾರೆ, ಅಪ್ಪ ಅಮ್ಮನಿಗೂ ಹೇಳೋದಿಲ್ಲ. ನಾವೇ ಕಳಿಸ್ತೀವಿ ಅಂದರೂ ನೀವು ಹ್ಞೂ ಅಂತಿಲ್ಲ, ಹ್ಞೂ ಅಂತಿಲ್ಲ. ಯಾಕೋ ಮಗನೇ, ಇಷ್ಟ ಇಲ್ವೋ ಹೋಗೋಕೆ? ಓಕೆ. ಮಕ್ಕಳ, ನೀವು ಹೋಗಿ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೋಗಿ. ಮೂರ್ತಿ, ಆ ಫ್ಲೈಟ್ ಟಿಕೆಟು ಅದು ಇದು ಏನಿದೆ ಎಲ್ಲ ನೋಡ್ಕೊಳ್ಳಪ್ಪ, ನೀನು ಬೇಗ ವ್ಯವಸ್ಥೆ ಮಾಡು. ನಾನೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಯಾವ ಊರಿಗೆ ಹೋಗ್ಬೇಕು ಏನು ಎತ್ತ ಅಂತ ಇವನ್ನ ಕೇಳಿದ್ರೆ ಇನ್ನು ಅದಕ್ಕೆ ಉತ್ತರ ಕೊಡೋಕೆ ಒಂದು ವಾರ ಮಾಡ್ತಾರೆ ಅಷ್ಟೇ. ಅದಕ್ಕೆ ನಾನೇ ಎಲ್ಲ ನೋಡಿ ರೆಡಿ ಮಾಡಿಟ್ಟಿದ್ದೀನಿ. ಓಹೋ, ಸರಿ. ಹಾಗಾದ್ರೆ ತುಂಬ ಚುರುಕಾಗಿದೆ ನೀನು. ಈ ಹನಿಮೂನ್ ಟ್ರಿಪ್ನ ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡ್ಬೇಕಲ್ವಾ? ಏನ್ ಮಾಡ್ಲಿ? ನಾನು ಹನಿಮೂನ್ಗೆ ಹೋಗ್ತಾ ಇದ್ದೀನಿ. ಎಸ್, ನಾನು ಹನಿಮೂನ್ಗೆ ಹೋಗ್ತಾ ಇದ್ದೀನಿ. ಈಗೇನ್ ಮಾಡೋಣ? ಬಟ್ಟೆ ಪ್ಯಾಕ್ ಮಾಡ್ಕೊಬಿಡೋಣ. ನನ್ನ ಹತ್ರ ಇರೋದೆಲ್ಲ ಹಳೆ ಬಟ್ಟೆ. ಹೊಸ ಬಟ್ಟೆನ ಪರ್ಚೇಸ್ ಮಾಡೋಣ. ಏನಾಯ್ತು? ಏನಾಯ್ತಾ? ಹೌದು, ನೀವ್ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದೀರಾ? ಅದು ಹನಿಮೂನ್ಗೆ ಹೋಗ್ತಿದೀವಿ ಅಂತಾರಾ? ರಾಜ್, ಇದ್ರಲ್ಲಿ ಖುಷಿ ಪಡೋದೇನಿದೆ? ಏನೋ ನಾವು ಗಂಡ ಹೆಂಡತಿ ಅನ್ನೋ ತರ ಮರ್ತೋಯ್ತಾ ನಿಮ್ಗೆ? ನಮ್ಮ ಮಧ್ಯೆ ಏನು ಇಲ್ಲ ಅಂತ ಗೊತ್ತಿದೆ ತಾನೆ? ಹಲೋ, ನಿಮ್ ಹೆಣ್ಮಕ್ಳ ತಲೆಯಲ್ಲಿ ಬರೀ ಇದೆ ಅಲ್ವಾ ಬರೋದು? ಹುಡುಗರಿಗೆ ಬರೀ ಈ ವಿಷಯಕ್ಕಷ್ಟೇ ನಾ ಖುಷಿ ಆಗೋದು. ನಾನೇನೋ ಯೋಚಿಸ್ತಿದ್ರೆ ನೀವೇನೋ ಯೋಚನೆ ಮಾಡ್ತಿದ್ದೀರಾ. ಚಿಚಿ, ನೀವೇನ್ ಯೋಚಿಸ್ತಿದ್ರಿ? ಅದೇ, ಇಬ್ರು ಆಚೆ ಹೋದ್ರೆ ಮೈಂಡ್ ಫ್ರೆಶ್ ಆಗತ್ತೆ. ದಿನ ಮನೇಲಿ ಒಂದಲ್ಲ ಒಂದ್ ಏನಾರ ಆಗ್ತಾನೆ ಇದೆ. ಮನೆಯಿಂದ ದೂರ ಇದ್ರೆ ನಿಮ್ಗೂ ಚೈನ್ ಸಿಗತ್ತೆ ಅಂತ ಅನ್ಕೊಂಡೆ. ಅವತ್ ನಾವು ಚಿಕ್ಕಮಂಗ್ಳೂರು ಹೋದಾಗಿಂದ ಬರೀ ಓಡ್ತಾನೆ ಇದೀವಿ. ಈಗ ಬೇರೆ ಎಲ್ಲಾರ ಹೋಗಿ ಸ್ವಲ್ಪ ಚಿಲ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಅನ್ಕೊಂಡೆ. ಓ ಹಾಗ? ನಿಜಕ್ಕೂ ಹಾಗೆ ಅನ್ಕೊಂಡ್ರಾ? ನಿಜ ಕಣ್ರಿ. ನಿಮ್ಗೆ ಯಾಕೆ ನನ್ನ ಮೇಲೆ ಅನುಮಾನ ಅಂತ? ಅನುಮಾನ ಏನಿಲ್ಲ, ನಿಮ್ ಖುಷಿ ನೋಡಿ ಭಯ ಆಯ್ತು ಅಷ್ಟೇ. ಸುಮ್ನೆ ಟ್ರಿಪ್ಗೆ ಹೋಗೋದು ನನ್ಗೆ ಇಷ್ಟ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ನನಗೂ ಇಷ್ಟ ಕಣ್ರಿ, ನಿಮ್ ಜೊತೆ ಸುತ್ತಾಡೋದು, ಎಕ್ಸ್ಪ್ಲೋರ್ ಮಾಡೋದು. ಆದ್ರೆ ನಾನು ಬರ್ತೀನಿ ಅಂತ ಹೇಳಲೇ ಇಲ್ಲ. ನಿಮ್ಮಷ್ಟಕ್ಕೆ ನೀವೇ ಖುಷಿ ಪಡ್ತಾ ಇದ್ದೀರಾ? ನೀವು ಬರಲ್ವಾ? ನಂಗೆ ಯಾಕೋ ಮನ್ಸಿಲ್ಲ. ಹಂಗನ್ಬೇಡಿ. ಟ್ರಾವೆಲ್ ಮಾಡಿದ್ರೆ ಮನ್ಸು ಸರಿ ಹೋಗುತ್ತೆ, ಖುಷಿ ಸಿಗತ್ತೆ. ಪ್ಲೀಸ್, ಈ ಟ್ರಿಪ್ಪಿಗೆ ಕಲ್ಲಾಕ್ಬೇಡಿ, ಹೋಗ್ಬೇಡಣ. ನೀವು ಧೈರ್ಯವಾಗಿ ನನ್ನ ಜೊತೆ ಬರ್ಬೋದು. ನನಗಂತೂ ಬೇರೆ ಯಾವ ಉದ್ದೇಶನೂ ಇಲ್ಲಪ್ಪ. ಸುಮ್ನೆ ಟ್ರಿಪ್ಗೆ ಹೋಗೋದು ನನ್ಗೆ ಇಷ್ಟ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ನನಗೂ ಇಷ್ಟ ಕಣ್ರಿ, ನಿಮ್ ಜೊತೆ ಸುತ್ತಾಡೋದು, ಎಕ್ಸ್ಪ್ಲೋರ್ ಮಾಡೋದು. ಆದ್ರೆ ನಾನು ಬರ್ತೀನಿ ಅಂತ ಹೇಳಲೇ ಇಲ್ಲ. ನಿಮ್ಮಷ್ಟಕ್ಕೆ ನೀವೇ ಖುಷಿ ಪಡ್ತಾ ಇದ್ದೀರಾ? ನೀವು ಬರಲ್ವಾ? ನಂಗೆ ಯಾಕೋ ಮನ್ಸಿಲ್ಲ. ಹಂಗನ್ಬೇಡಿ. ಟ್ರಾವೆಲ್ ಮಾಡಿದ್ರೆ ಮನ್ಸು ಸರಿ ಹೋಗುತ್ತೆ, ಖುಷಿ ಸಿಗತ್ತೆ. ಪ್ಲೀಸ್, ಈ ಟ್ರಿಪ್ಪಿಗೆ ಕಲ್ಲಾಕ್ಬೇಡಿ, ಹೋಗ್ಬೇಡಣ. ನೀವು ಧೈರ್ಯವಾಗಿ ನನ್ನ ಜೊತೆ ಬರ್ಬೋದು. ನನಗಂತೂ ಬೇರೆ ಯಾವ ಉದ್ದೇಶನೂ ಇಲ್ಲಪ್ಪ.
ಆಯ್ತಾಯ್ತು, ಯೋಚನೆ ಮಾಡೋಣ. ಯೋಚನೆ ಮಾಡೋದ? ಅದೆಲ್ಲ ಬೇಡ, ನೀವ್ ನನ್ನ ಜೊತೆ ಬರ್ತಿದ್ದೀರಾ, ನಾವು ಹೋಗ್ತಾ ಇದೀವಿ ಅಷ್ಟೇ. ಎಸ್ ರಾಜ್, ಬರ್ತೀನಿ. ನಿಮ್ಮ ಜೊತೆ ಬರೋದಿಲ್ಲ ಅನ್ನೋದಕ್ಕಾದರೂ ನನಗೆ ಹೇಗೆ ಮನ್ಸು ಬರುತ್ತೆ ಹೇಳಿ? ಸಾರಿ ಕಣೋ, ಇಷ್ಟೊತ್ತರಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಇಲ್ಲಕ್ಕ, ಬಾ ಒಳಗಡೆ. ಇಲ್ಲ ಸುಶಾಂತ್, ನಿನ್ನ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕಿತ್ತು. ಇಲ್ಲೇ ಮಾತಾಡಕ್ಕ, ಆರಾಧನವರಿದ್ರೆ ಏನು ಸಮಸ್ಯೆ ಇಲ್ಲ. ಅಕ್ಕ, ಏನೋ ಮಾತಾಡ್ಬೇಕು ಅಂತ ಹೇಳಿದೆ, ಏನ್ ವಿಷಯ? ಅಯ್ಯೋ, ಯಾಕ ಕಳ್ತಿದ್ಯಾ? ಏನಾಯ್ತು? ನಾನು ಈ ರೀತಿ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ನಿನಗೆ ಹೇಳಿದ್ರೆ ಬೇಜಾರಾಗುತ್ತೆ, ಆದ್ರೂ ಹೇಳ್ತೀನಿ. ಮನೇಲಿ ಇಷ್ಟೆಲ್ಲ ರಾಧಾಂತ ಆಗ್ಬೇಕಾದ್ರೆ ನೀನ್ ಹನಿಮೂನ್ಗೆ ಹೋಗೋದು ಎಷ್ಟು ಸರಿ ಹೇಳು? ಅಮ್ಮನ ಬಗ್ಗೆ ಯೋಚನೆ ಅಲ್ವಾ ನಿಂಗೆ? ಅಕ್ಕ, ಏನ್ ಹೇಳ್ತಿದ್ಯಾ? ನಾನು ಆರಾಧನವ್ರ ಜೊತೆ ಹನಿಮೂನ್ಗೆ ಹೋಗ್ಬಾರ್ದಾ? ಆರಾಧನವ್ರಿಗೆ ಒಂದ್ ಬದಲಾವಣೆ ಸಿಗ್ಲಿ ಅನ್ಕೊಂಡಿರೋದೇ ತಪ್ಪಲ್ಲ, ಆದ್ರೆ ಅಮ್ಮನ ಮನಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊ. ಅವಳು ಇನ್ನೂ ನಿಮ್ ಮದ್ವೆನ ಒಪ್ಕೊಂಡೇ ಇಲ್ಲ. ನೀನ್ ನಿನ್ ಪಾಡುಗೆ ಆರಾಧನ ಅವ್ರ ಜೊತೆ ಹನಿಮೂನ್ಗೆ ಹೊರಟ್ಬಿಟ್ರೆ ಅಮ್ಮ ಇನ್ನಷ್ಟು ನೊಂದ್ಕೊಳಲ್ವಾ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮ ಆರಾಧನ ದೂರನೇ ಇದ್ಬಿಡ್ತಾರೆ ಇದರಿಂದ. ಅಂದ್ರೆ ನೀನು ಅಮ್ಮನಿಂದ ಆರಾಧನನ ದೂರ ಇಟ್ಟಷ್ಟು ಅವರಿಬ್ಬರ ಮಧ್ಯೆ ಬಿರುಕು ಹೆಚ್ಚಾಗ್ತಾನೆ ಇರುತ್ತೆ. ಹಾಗಂತ ಆರಾಧನವ್ರು ಇಲ್ಲೇ ಇದ್ರೆ ಎಲ್ಲ ಸರಿ ಹೋಗತ್ತಾ? ಅಮ್ಮ ಅಂತೂ ಅವ್ರ ಕಡೆ ತಿರುಗು ನೋಡ್ತಿಲ್ಲ. ನೋಡು ಸುಶಾಂತ್, ಅಮ್ಮ ಆರಾಧನನ ಮಾತಾಡ್ಸ್ಬೇಕು ಅನ್ನೋದಾದ್ರೆ, ಅವಳನ್ನ ಸೊಸೆ ಅಂತ ಒಪ್ಕೋಬೇಕು ಅನ್ನೋದು ನಿನ್ನ ಆಸೆ ಆದ್ರೆ, ನೀನು ಅವರಿಬ್ಬರಿಂದ ದೂರ ಇರಬೇಕು. ಹೌದು ಕಣೋ, ಆಗ್ಲೇ ಅತ್ತೆ ಸೊಸೆ ಒಂದಾಗದು. ಅಕ್ಕ, ನನಗೇನು ಅರ್ಥ ಆಗ್ತಿಲ್ಲ. ನಾನು ದೂರ ಹೋಗ್ಬೇಕಾ? ದೂರ ಅಂದ್ರೆ ಹಾಗಲ್ಲ ಕಣೋ, ಅಪ್ಪಂಗೆ ಹೆಲ್ತ್ ಸರಿ ಇಲ್ಲ, ಆದ್ರೂ ಕಾನ್ಫರೆನ್ಸ್ಗೆ ಹೋಗ್ಲೇಬೇಕು ಅಂತ ಹೊರಟಿದ್ದಾರೆ. ನೀನೇ ಅಪ್ಪನ ಹತ್ರ ಹೇಳು, ಆ ಕಾನ್ಫರೆನ್ಸ್ಗೆ ನಾನೇ ಹೋಗ್ತೀನಿ ಅಂತ. ಆಗ ನೋಡು, ಅಮ್ಮಂಗೆ ಮಗ ತನ್ನ ಗಂಡನ ಕಷ್ಟ ಅರ್ಥ ಮಾಡ್ಕೊಂಡ, ಜವಾಬ್ದಾರಿ ತಗೊಂಡ ಅಂತ ಖುಷಿ ಆಗುತ್ತೆ. ನೀನ್ ಇಲ್ದೇ ಇರುವಾಗ ಅಮ್ಮ ಆರಾಧನ ಹತ್ರ ಆಗ್ಬೋದು. ಪಾಪ ಅವಳಿಗೆ ಯಾರೂ ಇಲ್ಲಿಲ್ಲ ಅಂತ ಅಮ್ಮಂಗೊಂಥರ ಅವಳ ಮೇಲೆ ಕರುಣೆ ಬರ್ಬೋದು. ಆಗ ಅಮ್ಮ ಆರಾಧನನ ಮಾತಾಡ್ಸ್ಬೋದು. ಹೆಂಗಿದ್ರು ನಾನಿದ್ದೀನಲ್ಲ, ಅವರಿಬ್ಬರನ್ನ ಒಂದ್ ಮಾಡಕ್ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಏನಂತ್ಯ? ನಾನು ಹೇಳಿದ್ ಸರಿನಾ? ಸೂಪರ್ ಅಕ್ಕ, ನನಗಿದೆಲ್ಲ ಫ್ಲಾಶ್ ಆಗಿರ್ಲಿಲ್ಲ. ನೀನ್ ಹೇಳಿದ್ದೆ ಸರಿ, ನಾನು ಈಗಲೇ ಅಪ್ಪನ ಹತ್ರ ಮಾತಾಡ್ತೀನಿ. ಬಟ್ ಅಮ್ಮ ಮತ್ತೆ ಆರಾಧನವ್ರನ್ನ ಒಂದ್ ಮಾಡೋ ಜವಾಬ್ದಾರಿ ನಿಂದು, ಓಕೆನಾ? ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಥ್ಯಾಂಕ್ ಯು ಅಕ್ಕ. ಹೋಗು ಹೋಗು, ಅವಳೊಬ್ಬಳನ್ನೇ ಇಲ್ಲೇ ಬಿಟ್ಟು ಹೋಗು. ನೀನ್ ಬರೋ ಅಷ್ಟರಲ್ಲಿ ಅವಳಿಗೆ ನರ್ಕ ಏನು ಅಂತ ತೋರಿಸ್ತೀನಿ. ನೋಡ್ರಿ, ನಿಮಗೆ ಬೇಕಾಗಿರೋ ಎಲ್ಲ ಬಟ್ಟೆಗಳನ್ನು ಇಲ್ಲಿ ಮಡಿಸಿಟ್ಟಿದ್ದೀನಿ. ಮಂಡಿ ಕಟ್ಕೊಳ್ಳೋ ಬೆಲ್ಟು ಇಟ್ಟಿದ್ದೀನಿ, ದಯವಿಟ್ಟು ಕಟ್ಕೊಳ್ಳಿ, ಮಂಡಿ ನೋವು ಬರ್ಸ್ಕೋಬೇಡಿ. ಹಾಗೆ ಥರ್ಮಸ್ ಇಟ್ಟಿದ್ದೀನಿ, ನೀವು ಬಿಸಿ ನೀರೇ ಕುಡಿಬೇಕು ರೀ. ಆಯ್ತು ಮಾರಾಯ್ತಿ, ನನ್ನ ಬಗ್ಗೆ ನಾನು ಕಾಳಜಿ ತಗೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಅದ್ ಹೆಂಗ್ರಿ ನಾ ತಲೆ ಕೆಡಿಸ್ಕೊಳ್ದೆ ಇರೋದು? ಇತ್ತೀಚೆಗೆ ನಿಮ್ಮ ಆರೋಗ್ಯ ಸರಿಗಿರಲ್ಲ, ನನಗೆ ಟೆನ್ಷನ್ ಆಗಲ್ವಾ? ಏನಾಗಿದೆ ನನ್ನ ಆರೋಗ್ಯಕ್ಕೆ? ಅದೊಂದು ಸಣ್ಣ ಮಂಡಿ ನೋವು, ನೀ ಚಿಂತೆ ಮಾಡಬೇಡ ಸಾವಿತ್ರಿ. ಅಪ್ಪ, ಮಗನೇ, ಏಯ್ ಬಾ 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 ಬಾ. ಏನೋ ಮಗನೇ, ಏನಾದ್ರು ಮಾತಾಡೋದಿತ್ತಾ?
ನಾಳೆ ಚೆನ್ನೈ ಕಾನ್ಫರೆನ್ಸ್ನ ನಾನು ಅಟೆಂಡ್ ಮಾಡ್ತೀನಿ. ನೀವಿಲ್ಲೇ ಇದ್ದು ಹೆಲ್ತ್ ನೋಡ್ಕೊಡಿಪ್ಪ. ಏನೋ ಇದು, ನೀನೊಂದು ಕಡೆ ನಿಮ್ಮ ಅಮ್ಮ ಒಂದು ಕಡೆ ಹೆಲ್ತು ಅಂತ ನನ್ನ ರೋಗಿಷ್ಟನ್ ಮಾಡಿಬಿಡ್ತೀರಾ ನೀವು. ನಾನು ಚೆನ್ನಾಗೇ ಇದ್ದೀನಿ ಕಣೋ, ಕಾನ್ಫರೆನ್ಸ್ ನಾನು ನೋಡ್ಕೋತೀನಿ, ಸುಮ್ಮನೆ ಇರು. ಇಲ್ಲಪ್ಪ, ಇಂಥ ಟೈಮಲ್ಲಿ ನೀವು ಮನೇಲಿದ್ದು ರೆಸ್ಟ್ ಮಾಡಬೇಕು. ನಾನಿದ್ದೀನಲ್ಲ, ನಾನು ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀನಿ. ಅಲ್ಲ ಮಗನೇ, ನೀನು ಹನಿಮೂನಿಗೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಈಗ ನೀನು ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಹೋಗ್ತೀನಿ ಅಂದರೆ ಆರಾಧನ ಬೇಜಾರು ಮಾಡ್ಕೊಳಲ್ವಾ? ಆರಾಧನವರು ಅರ್ಥ ಮಾಡ್ಕೋತಾರೆ, ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಅಪ್ಪ, ನನಗೆ ನನ್ನ ಹನಿಮೂನ್ಗಿಂತ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್. ನಾನು ಚೆನ್ನಾಗಿ ಹೋಗ್ತೀನಿ. ಅಲ್ಲ ಮಗನೇ, ನಿನ್ಗೆ ಆ ಪ್ರಾಜೆಕ್ಟ್ ಡೀಟೇಲ್ಸ್ ಏನು ಗೊತ್ತಿಲ್ವಲ್ಲ ಮಗನೇ? ತೊಂದರೆ ಇಲ್ಲಪ್ಪ, ಮೂರ್ತಿ ಅಂಕಲ್ ಹತ್ರ ಈ ಕಳ್ಸಕ್ಕೆ ಹೇಳ್ತೀನಿ. ರಾತ್ರಿ ಎಲ್ಲ ಸ್ಟಡಿ ಮಾಡ್ತೀನಿ, ಮತ್ತೆ ಅವ್ರು ನನ್ನ ಜೊತೆ ಇರ್ತಾರಲ್ಲ, ನೋ ಟೆನ್ಷನ್. ಆಯ್ತು ಕಂದ, ಹಾಗೆ ಆಗಲಿ. ಓಕೆ ಅಪ್ಪ, ಗುಡ್ ನೈಟ್. ಅಮ್ಮ, ಗುಡ್ ನೈಟ್. ಗುಡ್ ನೈಟ್. ನೋಡಿದೆ ಸಾವಿತ್ರಿ, ಮಗ ಕೈ ತಪ್ಪು ಹೋಗ್ಬಿಟ್ಟ, ಆರಾಧನ ಅವನು ವಶ ಮಾಡ್ಕೊಂಡ್ಬಿಟ್ಲು, ಹಾಗೆ ಹೀಗೆ ಅಂತ ನೀನು ಏನೇನೋ ಹೇಳ್ತಿದ್ದೆ. ಈಗ ನೋಡಿದ್ಯಾ, ತನ್ನ ಸ್ವಂತ ಸುಖನ ತ್ಯಾಗ ಮಾಡಿ ಅಪ್ಪನ ಆರೋಗ್ಯ, ಸಂಸ್ಥೆಯ ಜವಾಬ್ದಾರಿ, ಅದ್ರ ಕಡೆ ಅವನು ಯೋಚನೆ ಮಾಡ್ತಿದ್ದಾನೆ. ಇದಕ್ಕಿಂತ ಮಕ್ಕಳು ಸಂತೋಷ ಕೊಡ್ಬೇಕಾ ತಂದೆ ತಾಯಿಗೆ? ಏನಂತೆ ಇದಕ್ಕೆ? ಏನ್ ಅನ್ನೋದು? ಅರ್ಧ ಗಂಟೆ ಕುತ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿದ್ನಲ್ಲ, ಎಲ್ಲ ವೇಸ್ಟ್ ಆಯ್ತು ಅನ್ನೋದು. ರಾಜ್, ಏನಾಯ್ತು? ನಿಮ್ಮ ಅಕ್ಕ ಏನು ಹೇಳಿದ್ರು? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೀರಾ? ನನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಾನು ಬಟ್ಟೆ ಪ್ಯಾಕ್ ಮಾಡ್ತಿರೋದು ಹನಿಮೂನ್ಗೆ ಹೋಗಕ್ಕಲ್ಲ, ಮತ್ತೆ ಅಪ್ಪನ ಬದಲಿಗೆ ಕಾನ್ಫರೆನ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ನಾನು ನೀವು ಟ್ರಿಪ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದರೆ ಕಾನ್ಫರೆನ್ಸ್ನ ಈಗಲೇ ಅಟೆಂಡ್ ಮಾಡಬೇಕು. ಅದರಲ್ಲೂ ಅಪ್ಪಂಗೆ ಹುಷಾರಿಲ್ಲ, ಈ ಟೈಮಲ್ಲಿ ನಾನು ಅವ್ರ ಜೊತೆ ನಿಲ್ಬೇಕಲ್ವಾ? ರಾಜ್, ನೀವಿಲ್ಲದೆ ನಾನು ಹೇಗಿರ್ಬೇಕು ಇಲ್ಲಿ? ನೀವೆಲ್ಲಿಗೂ ಹೋಗ್ಬೇಡಿ. ಯಾಕೆ ಹೀಗೆ ಹೇಳ್ತಿದ್ದೀರಾ? ನೀವಿಲ್ಲಿ ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಅಕ್ಕ ಇರ್ತಾಳೆ. ಅಕ್ಕ ತುಂಬಾ ಒಳ್ಳೆಯವಳು, ನಿಮ್ಗೊಂದು ಸ್ವಲ್ಪನೂ ಬೇಜಾರಾಗದಿರೋ ಥರ ನೋಡ್ಕೋತಾಳೆ. ನಾನು ಇಲ್ಲದೆ ಹೋದ್ರೆ ನಿಮ್ಮ ಮತ್ತೆ ಅಮ್ಮನ ಮಧ್ಯ ಬಾಂಡಿಂಗ್ ಬೆಳೆಯತ್ತಲ್ವಾ? ನಾನು ಬರೋಷ್ಟರಲ್ಲಿ ಅಮ್ಮ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ತಾರೆ. ಆದ್ರೂ ನೀವಿಲ್ದೆ ಮುನಿಯಮ್ಮ, ನಾನೀಗ ಹೋಗ್ಲೇಬೇಕು. ಅಪ್ಪಂಗೆ ಹುಷಾರಿಲ್ಲ ಅಂತ ನನಗೆ ಗೊತ್ತಿದ್ರು ನಾನು ಮಗ ಆಗಿ ಇದರಿಂದ ತಪ್ಪಿಸ್ಕೊಳ್ಳೋದು ಸರಿಯಲ್ಲ. ನನಗೆ ಈ ಜವಾಬ್ದಾರಿನ ಕಲಿಸಿದ್ದೆ ನೀವು, ಈಗ ನೀವೇ ಹೋಗ್ಬೇಡಿ ಅಂದ್ರೆ ಹೇಗೆ? ಅಯ್ಯೋ, ನಾನು ನಿಮ್ಮನ್ನ ಹೋಗ್ಬೇಡಿ ಅಂತ ಹೇಳ್ತಿಲ್ಲ, ನೀವು ಹೋಗೋದು ಸರಿನೇ. ಆದ್ರೆ ನಾನು ಒಬ್ಳೇ ಇರ್ಬೇಕಲ್ಲ ಅನ್ನೋ ಚಿಂತೆ. ಅಯ್ಯೋ, ಹೇಳಿದ್ನಲ್ಲ, ಅಕ್ಕ ನಿಮ್ ಜೊತೆ ಇರ್ತಾಳೆ. ನೀವು ಅಮ್ಮಂಗೆ ಹತ್ರ ಆಗಕ್ಕೆ ಟ್ರೈ ಮಾಡಿ, ಅದಕ್ಕೆ ಅಕ್ಕ ಹೆಲ್ಪ್ ಮಾಡ್ತಾಳೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಅಕ್ಕನೇ ನನಗಿಲ್ಲಿ ಸಮಸ್ಯೆ ರಾಜ್, ಅದು ನಿಮಗೆ ಗೊತ್ತಿಲ್ಲ. ಏನಾಯ್ತು? ನೀವು ಈ ಥರ ಮಂಕಾಗಿದ್ರೆ ನಂಗೆ ಹೋಗ್ಬೇಕೋ ಬೇಡವೋ ಗೊತ್ತಾಗಲ್ಲ. ನಾನು ಇರ್ತೀನಿ, ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಜಾಣೆ ಮುನಿಯಮ್ಮ. ಸಾರಿ. ನೀವು ಮೊಬೈಲು ಚಾರ್ಜರ್ ಎಲ್ಲ ಎತ್ತಿಟ್ಕೊಳ್ಳಿ, ನಾನು ಬಟ್ಟೆ ಪ್ಯಾಕ್ ಮಾಡಿಕೊಡ್ತೀನಿ. ಸರಿ. ಮೇ ಬಿ ನನ್ನನ್ನು ಮತ್ತೆ ರಾಜನ ಬೇರೆ ಮಾಡಬೇಕು ಅಂತಾನೆ ಅಮಲ ಇವ್ರನ್ನ ಕಾನ್ಫರೆನ್ಸ್ಗೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ಲಾ?